ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಕೆಲವೇ ವರ್ಷಗಳಲ್ಲಿ ಯೂಟ್ಯೂಬ್ಗೆ ಟಾಟಾ ಬೈ ಬೈ ಹೇಳೋ ಟೈಮ್ ಬಂದೇ ಬರುತ್ತೆ ಅಂತ ಅನಿಸ್ತಾ ಇದೆ. ಏನಕ್ಕೆ ಅಂದ್ರೆ ಯೂಟ್ಯೂಬ್ ನ ಆಲ್ಟರ್ನೇಟಿವ್ ಕೂಡ ಬರ್ತಿದೆ. ನಾನು ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಯಾರಾದ್ರೂ ಒಂದು ಯೂಟ್ಯೂಬ್ಗೆ ಟಕ್ಕರ್ ಕೊಡೊಂದು ಅಪ್ಲಿಕೇಶನ್ ಕಂಡುಹಿಡಿಬೇಕು ಅಂತ. ಅದೇ ರೀತಿ ಈಗ ಚೀನಾದವ್ರದ್ದು ಒಂದು ಅಪ್ಲಿಕೇಶನ್ ಕೂಡ ಬರ್ತಾ ಇದೆ, ಅಂದ್ರೆ ಬಿಲಿ ಬಿಲಿ ಅಂತ. ತುಂಬಾ ಟ್ರೆಂಡ್ ಕೂಡ ಆಗ್ತಾ ಇದೆ. ನೆನ್ಪಿರ್ಲಿ, ಇದು ಸಾಮಾನ್ಯ ಅಪ್ಲಿಕೇಶನ್ ಅಲ್ಲ. ಚೀನಾದಲ್ಲಿ ನಿಮ್ಗೆ ಗೊತ್ತಿರಂಗೆ ಅವರು ಗೂಗಲ್ ಕೂಡ ಯೂಸ್ ಮಾಡೋದಿಲ್ಲ, ಮತ್ತೆ ಗೂಗಲ್ ನ ಯಾವುದೇ ಪ್ರಾಡಕ್ಟ್ ಕೂಡ ಅವರು ಯೂಸ್ ಮಾಡೋದಿಲ್ಲ, ಅವರೇ ಓನ್ ರೆಡಿ ಮಾಡ್ಕೊಂಡು ಯೂಸ್ ಕೂಡ ಮಾಡೋದು. ಅದೇ ರೀತಿಯಾಗಿ ಅಲ್ಲಿ ಬಿಲಿ ಬಿಲಿ ಅಂತ ಫೇಮಸ್ ಆಗಿರೋ ವಿಡಿಯೋ ಪ್ಲಾಟ್ಫಾರ್ಮ್ ಕೂಡ ಆಗಿದೆ. ಅಂದ್ರೆ ನಮ್ಮ ಗ್ಲೋಬಲ್ ಅಲ್ಲಿ ಯೂಟ್ಯೂಬ್ ಯಾವ ತರ ಇದೆಯಲ್ಲ, ಸೊ ಅದೇ ರೀತಿಯಾಗಿ ಇದು ಚೀನಾದ ಒಂದು ಯೂಟ್ಯೂಬ್ ಅಂತ ಕೂಡ ಹೇಳ್ಬೋದು. ಆ ಒಂದು ಬಿಲಿ ಬಿಲಿ ಅಪ್ಲಿಕೇಶನ್ ಈಗ ಗ್ಲೋಬಲ್ ಆಗಿ ರಿಲೀಸ್ ಮಾಡಬೇಕು ಅಂತ ತುಂಬಾ ಮಾತುಕತೆ ಕೂಡ ಆಗ್ತಿದೆ, ಮತ್ತೆ ಲೀಕ್ಸ್ ಗಳು ಕೂಡ ಬರ್ತಿದೆ. ಕೆಲವೇ ದಿನಗಳಲ್ಲಿ ಈ ಒಂದು ಅಪ್ಲಿಕೇಶನ್ ಗ್ಲೋಬಲ್ ಆಗಿ ರಿಲೀಸ್ ಕೂಡ ಆಗುತ್ತೆ, ಮತ್ತೆ ಇಂಡಿಯಾಗೂ ಕೂಡ ರಿಲೀಸ್ ಆಗುತ್ತೆ ಅಂತ ಬರ್ದಿಟ್ಕೊಳ್ಳಿ. ಈ ಅಪ್ಲಿಕೇಶನ್ ಏನಾದ್ರು ಇಂಡಿಯಾದಲ್ಲಿ ರಿಲೀಸ್ ಆಯ್ತು ಅಂದ್ರೆ ಯೂಟ್ಯೂಬ್ ಅಲ್ಲಿರೋ ಅರ್ಧಕ್ಕರ್ಧ ಕ್ರಿಯೇಟರ್ಸ್ ಗಳು ಬಿಲಿ ಬಿಲಿ ಅಪ್ಲಿಕೇಶನ್ ಗೆ ಸ್ವಿಚ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಏನೋ ಕೇಳ್ತಿದ್ದೀನಿ ಅಂದ್ರೆ, ನಿಮ್ಗೆ ಗೊತ್ತು ಯೂಟ್ಯೂಬ್ ಈಗಂತೂ ಎಷ್ಟು ಕಷ್ಟ ಆಗೋಗಿದೆ ಅಂತ. ದಿನಕ್ಕೊಂದೊಂದು ಪಾಲಿಸಿ ತಗೊಬಂದು ಸಾಯಿಸ್ತಾ ಇದಾರೆ ಇಲ್ಲಿ ಕ್ರಿಯೇಟರ್ಸ್ ಗಳನ್ನ. ಕಷ್ಟಪಟ್ಟು ಕೆಲಸ ಮಾಡೋರ್ಗೆ ಇಲ್ಲಿ ಇನ್ಕಮ್ ಇಲ್ದಂಗ್ ಮಾಡ್ತಾ ಇದಾರೆ. ಏನಕ್ಕೆ ಅಂದ್ರೆ, ಈಗ ಒಂದು ಜಾಸ್ತಿ ಬೇಡ 6-7 ವರ್ಷದ ಹಿಂದೆ ಹೋದ್ವಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಯಾವ್ದೇ ರೀತಿಯ ಮಾನಿಟೈಸೇಷನ್ ಕ್ರೈಟೇರಿಯಾ ಇರಲಿಲ್ಲ. ನೀವು ಜಸ್ಟ್ ಚಾನಲ್ ಓಪನ್ ಮಾಡ್ತಾ ನಂಗೆ ಆಡ್ಸ್ ಗಳು ಇಲ್ಲಿ ಪ್ಲೇ ಕೂಡ ಆಗೋದು, ಮತ್ತೆ ನಿಮ್ಗೆ ಇಲ್ಲಿ ಇನ್ಕಮ್ ಕೂಡ ಜನರೇಟ್ ಆಗ್ಬಿಡೋದು. ಆದ್ರೆ ಒಂದ್ ಸ್ವಲ್ಪ ವರ್ಷದ ಹಿಂದೆ ಮತ್ತೊಂದು ರೂಲ್ಸ್ ಅನ್ನ ಕೂಡ ತಗೊಂಡ್ಬಂದ್ರು. 1,000 ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅಂತ, ಅದಾದ್ಮೇಲೆ 4,000 ವಾಚ್ ಅವರ್ಸ್ ಆಗ್ಬೇಕು ಅಂತ. ಇದನ್ನ ಕೇಳ್ತಿದ್ದಂಗೆ ಫುಲ್ ಯೂಟ್ಯೂಬರ್ಸ್ ಕಡೆ ಕಂಗಾಲ್ ಆಗೋಗ್ಬಿಟ್ರು. ಏನಿಲ್ಲ ಅಂದ್ರೂ ಕೂಡ ನಿಯರ್ ಅಂದ್ರೆ ತುಂಬಾ ಕಷ್ಟಪಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡೋರು ನಿಯರ್ ಒಂದೊಂದು ವರ್ಷ ಎಲ್ಲ ಟೈಮ್ ತಗೊಂಡು 4,000 ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ಅರ್ನಿಂಗ್ ಆಗಕ್ಕೆ ಸ್ಟಾರ್ಟ್ ಆಗೋದು. ಅಷ್ಟು ತನಕ ಪುಕ್ಸಟೆ ವಿಡಿಯೋಸ್ ಗಳನ್ನ ಕೂಡ ಹಾಕ್ಬೇಕಾಗಿತ್ತು. ಈಗ ಮತ್ತೇನ್ ರೂಲ್ಸ್ ಮಾಡಿದಾರೆ ಅಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಅಂತ 8,000 ವಾಚ್ ಅವರ್ಸ್ ಆಗ್ಬೇಕು ಅಂತ ರೂಲ್ಸ್ ಅನ್ನ ಕೂಡ ತರ್ತಾ ಇದಾರೆ ಅಂತ ಅಪ್ಡೇಟ್ ಕೂಡ ಬಂದಿದೆ. ಅದಾದ್ಮೇಲೆ 20 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಆಗ್ಬೇಕು ಅಂತ ಕೂಡ ಮಾಡ್ತಾ ಇದಾರೆ. ಸೊ ಈ ತರ ಎಲ್ಲ ಮಾಡ್ತು ಅಂದ್ರೆ ನಿಜವಾಗ್ಲೂ ಕ್ರಿಯೇಟರ್ಸ್ ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಬೆಳೆಯೋದು ತುಂಬಾ ಕಷ್ಟ ಕೂಡ ಆಗುತ್ತೆ. ಹಾಗಾಗಿ ಇದೇ ಒಂದು ಟೈಮ್ ಅಲ್ಲಿ ಬಿಲಿ ಬಿಲಿ ಅನ್ನೋ ಒಂದು ಅಪ್ಲಿಕೇಶನ್ ತುಂಬಾ ಫೇಮಸ್ ಕೂಡ ಆಗಿದೆ. ಮತ್ತೆ ನೀವು ನಂಬಲ್ಲ, ಇದರ ಆಕ್ಟಿವ್ ಯೂಸರ್ಸ್ ಎಷ್ಟಿದ್ದಾರೆ ಅಂದ್ರೆ 376 ಮಿಲಿಯನ್ಗೂ ಅಧಿಕ ಜನ ಆಕ್ಟಿವ್ ಯೂಸರ್ಸ್ ಕೂಡ ಇದ್ದಾರೆ. ಹಾಗಾಗಿ ಇಂಡಿಯಾದಲ್ಲಿ ಬಂತು ಅಂದ್ರೆ ಈಸಿಗೆ ಕ್ಲಿಕ್ ಕೂಡ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ಇಂಡಿಯಾದಲ್ಲಿ ನಿಮ್ಗೆ ಗೊತ್ತು ಪಾಪ್ಯುಲೇಷನ್ ಹೆಂಗಿದೆ ಅಂತ, ಮತ್ತೆ ಪ್ರತಿಯೊಬ್ರು ಕೂಡ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾನ ಸ್ಟಾರ್ಟ್ ಕೂಡ ಮಾಡಿದರೆ ಯಾವುದೇ ಹೊಸ ಅಪ್ಲಿಕೇಶನ್ ಟ್ರೆಂಡ್ ಆಯ್ತು ಅದರಲ್ಲಿ ಇನ್ಕಮ್ ಬರ್ತಿದೆ ಅಂದ್ರೆ ಆಲ್ಮೋಸ್ಟ್ ಆ ಒಂದು ಅಪ್ಲಿಕೇಶನ್ಗೆ ಸ್ವಿಚ್ ಆಗೇ ಆಗ್ತಾರೆ. ಹಾಗಾಗಿ ಈ ಒಂದು ಬಿಲಿ ಬಿಲಿ ಅಪ್ಲಿಕೇಶನ್ ಕೂಡ ಅಷ್ಟೇ ಈಗ ಹೊಸದಾಗಿ ಒಂದು ಟ್ರೆಂಡ್ ಅನ್ನ ಕೂಡ ಸೃಷ್ಟಿ ಮಾಡ್ತಿದೆ. ಅಫಿಷಿಯಲ್ ಆದ ಕನ್ಫರ್ಮ್ ಡೇಟ್ ಎಲ್ಲೂ ಕೂಡ ಸಿಕ್ಕಿಲ್ಲ, ಯಾವಾಗ ಏನು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋದ ಮುಂದೆ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಆಕ್ಚುಲಿ ಈ ಒಂದು ಬಿಲಿ ಬಿಲಿ ಅಪ್ಲಿಕೇಶನ್ ನಾವು ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಂತ ನೀವು ಕೇಳ್ತಿದ್ದೀರಾ ಅಂದ್ರೆ ಹೌದು, ಈ ಒಂದು ಅಪ್ಲಿಕೇಶನ್ ಕೂಡ ಅಷ್ಟೇ ನೀವು ತುಂಬಾ ಈಸಿಗೆ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಈಗಾಗಲೇ ಚೀನಾದಲ್ಲಿ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ತುಂಬಾ ಜನ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಳ್ತಿದ್ದಾರೆ. ಮತ್ತೆ ನಾನು ಗೂಗಲ್ ಅಲ್ಲಿ ಕೆಲವೊಂದು ರಿಸರ್ಚ್ ಚೆಕ್ ಮಾಡಿರೋ ಪ್ರಕಾರ 1,000 ವ್ಯೂಸ್ಗೆ 3 ಯುವಾನ್ ಏನೋ ಪೇ ಮಾಡ್ತಾರೆ ಅಂತ ನ್ಯೂಸ್ಗಳು ಕೂಡ ಇದೆ. ಬಟ್ ನನಗೆ ಗೊತ್ತಿಲ್ಲ ಅದು ಎಷ್ಟು ಪೇ ಮಾಡ್ತಾರೆ ಏನು ಅಂತ. ಇಂಡಿಯಾದ ಮೇಲೆ ಇದು ಜಾಸ್ತಿ ಕೂಡ ಆಗ್ಬೋದು, ಇಲ್ಲಾಂದ್ರೆ ಇನ್ನೂ ಕಡಿಮೆ ಕೂಡ ಆಗ್ಬೋದು. 3 ಯುವಾನ್ ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಹೇಳ್ಬೇಕು ಅಂದ್ರೆ ಸುಮಾರು 45ರಿಂದ 50 ರೂಪಾಯಿ ಅಮೌಂಟ್ ಕೂಡ ಆಗುತ್ತೆ. ಸಾಕು ಗುರು, ಇಷ್ಟು ಕೊಡ್ತಿದ್ರೆ ಅಂದ್ರೆ ಸದ್ಯಕ್ಕೆ ಸಾಕು. ಯೂಟ್ಯೂಬ್ ಕೂಡ ಅಷ್ಟೇ, ಈಗ 1,000 ವ್ಯೂಸ್ ಆಯ್ತು ಅಂದ್ರೆ ಮುಂಚೆ $1 $2 ಆ ಲೆವೆಲ್ ಪೇ ಮಾಡ್ತಿದ್ರು. ಈಗ ಕ್ರಿಯೇಟರ್ಸ್ ಗಳು ಕೂಡ ಜಾಸ್ತಿ ಆಗಿದ್ರಲ್ಲ, ಹಾಗಾಗಿ 1,000 ವ್ಯೂಸ್ ಆಯ್ತು ಅಂದ್ರೆ 30ರಿಂದ 40 ರೂಪಾಯಿ ಅಷ್ಟೇ ಪೇ ಮಾಡ್ತಿರೋದು. ತುಂಬಾ ಕಡಿಮೆ ಪೇಮೆಂಟ್ ಅನ್ನ ಕೂಡ ಕೊಡ್ತಾ ಇರೋದು ಯೂಟ್ಯೂಬ್ ಅವರು. ಹಾಗಾಗಿ ಇವ್ರಿಗೆಲ್ಲ ಒಂದು ಟಕ್ಕರ್ನ ಕೊಡಬೇಕು ಅಂದ್ರೆ ಇನ್ನೊಂದು ಅಪ್ಲಿಕೇಶನ್ ರೆಡಿ ಆಗ್ಲೇಬೇಕು. ಏನಾಗುತ್ತೆ ಗೊತ್ತಾ, ಬಿಸ್ನೆಸ್ ಇಂಡಸ್ಟ್ರಿ ಅಂದ್ರೆ ಒಬ್ಬ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂದ್ರೆ ಇನ್ನೊಬ್ಬ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲೇಬೇಕು. ಇಲ್ಲಾಂದ್ರೆ ಒಬ್ಬನೇ ಇದ್ದಾನೆ ಅಂದ್ರೆ ಫೀಲ್ಡ್ ಅಲ್ಲಿ ಅವನೇ ಒಂಥರ ಕಿಂಗ್ ಆಗೋಗ್ಬಿಡ್ತಾನೆ. ಅದಾದ್ಮೇಲೆ ಏನ್ ರೂಲ್ಸ್ ಮಾಡ್ತಾನೆ ಅದನ್ನ ನಾವು ಫಾಲೋ ಮಾಡ್ಲೇಬೇಕು, ವಿಧಿ ಇಲ್ಲ. ಏನಕ್ಕೆ ಅಂದ್ರೆ ಇನ್ನೊಬ್ಬ ಕಾಂಪಿಟೇಟರ್ ಕೂಡ ಇಲ್ಲ. ಹಾಗಾಗಿ ಅದೇ ಜಾಗಕ್ಕೆ ಈಗ ಬಿಲಿ ಬಿಲಿ ಅನ್ನೋ ಒಂದು ಅಪ್ಲಿಕೇಶನ್ ಕೂಡ ಬರ್ತದೆ. ಆ ಅಪ್ಲಿಕೇಶನ್ ಬಂತು ಅಂದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಯೂಟ್ಯೂಬ್ ಮಾರ್ಕೆಟ್ ತುಂಬಾ ಡೌನ್ ಕೂಡ ಆಗುತ್ತೆ. ಈಗ ಹೇಗಾಗುತ್ತೆ ಅಂದ್ರೆ, ಈಗ ಟಿಕ್ ಟಾಕ್ ಬ್ಯಾನ್ ಆಗ್ತಾ ಇದ್ದಂಗೆ ಅದು ಇನ್ಸ್ಟಾಗ್ರಾಮ್ ತುಂಬಾ ವೈರಲ್ ಕೂಡ ಆಗ್ಬಿಡ್ತಲ್ಲ ಎಲ್ಲ ನೋಡಿ. ಈಗ ಫುಲ್ಲು 100% ಇಂಡಿಯಾದಲ್ಲಿರೋ 100% ಜನ ಇನ್ಸ್ಟಾಗ್ರಾಮ್ಗೆ ಸ್ವಿಚ್ ಕೂಡ ಆಗಿದ್ದಾರೆ. ಮತ್ತೆ ಇಂಡಿಯಾ ಅಂತ ಅಲ್ಲ, ಗ್ಲೋಬಲ್ ಅಲ್ಲಿ ತಗೊಂಡ್ವಿ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಇನ್ಸ್ಟಾಗ್ರಾಮ್ಗೆ ಸ್ವಿಚ್ ಕೂಡ ಆಗಿದ್ದಾರೆ ರೀಲ್ಸ್ ಅನ್ನೋ ಕಾನ್ಸೆಪ್ಟ್ ಬಂದ್ಮೇಲೆ. ಅದೇ ರೀತಿಯಾಗಿ ಈಗಲೂ ಕೂಡ ಅಷ್ಟೇ ಬಿಲಿ ಬಿಲಿ ಅನ್ನೋ ಅಪ್ಲಿಕೇಶನ್ ಇಂಡಿಯಾಗೆ ಬಂತು, ಒಂದು ಒಳ್ಳೆ ಇನ್ಕಮ್ ನ ಕೊಡ್ತಾರೆ. ಅದಾದ್ಮೇಲೆ ರೀಚ್ ಚೆನ್ನಾಗಿ ಸಿಗ್ತಾ ಇದೆ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಅಂದ್ರೆ ಪಕ್ಕ ಯೂಟ್ಯೂಬ್ ನ ಒಂದು ಮಾರ್ಕೆಟ್ ಬಿದ್ದೋಗೋದಂತೂ
ಪಕ್ಕ ಅಂತ ಕಾಣಿಸ್ತಿದೆ. ಅಷ್ಟರೊಳಗೆ ಗೂಗಲ್ ಅವರು ಇನ್ನೊಂದು ಪ್ಲಾನ್ ಏನಾದ್ರು ಮಾಡ್ಕೊಬಹುದು, ಅವ್ರೇನ್ ಕಡಿಮೆ ಅಲ್ಲ. ಹಾಗಾಗಿ ನೋಡ್ಬೇಕು ಯಾವ ತರ ಮಾಡ್ಕೊಳ್ತಾರೆ ಏನು ಅಂತ. ಅದಾದ್ಮೇಲೆ ಈ ಒಂದು ಅಪ್ಲಿಕೇಶನ್ ನಾವು ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿದ್ವಿ ಅಂದ್ರೆ ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ನಾನು ಕೂಡ ಟ್ರೈ ಮಾಡಿದೆ, ನಾಟ್ ಅವೈಲೇಬಲ್ ಇನ್ ಯುವರ್ ಕಂಟ್ರಿ ಅಂತ ಕೂಡ ಬರ್ತಿದೆ. ಅದಾದ್ಮೇಲೆ VPN ಕನೆಕ್ಟ್ ಮಾಡ್ಕೊಂಡು ನೋಡಿದ್ವಿ ಅಂದ್ರೆ ಅವಾಗ ಬೇಕಾದ್ರೆ ನೀವು ಡೌನ್ಲೋಡ್ ಕೂಡ ಮಾಡ್ಕೊಂಡು ಚೆಕ್ಔಟ್ ಮಾಡ್ಬೋದು ಒಂದ್ಸಲಿ. ಈಗಾಗಲೇ ಪ್ಲೇ ಸ್ಟೋರ್ ಅಲ್ಲೇ ಸುಮಾರು 1 ಕೋಟಿಗಿಂತ ಅಧಿಕ ಜನ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಯೂಸ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಚೀನಾದಲ್ಲಿ ಸುಮಾರು 376 ಮಿಲಿಯನ್ ಆಕ್ಟಿವ್ ಯೂಸರ್ಸ್ ಇದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇದೇನಾದ್ರು ಗ್ಲೋಬಲ್ ವರ್ಲ್ಡ್ ವೈಡ್ ಅಲ್ಲಿ ರಿಲೀಸ್ ಆಯ್ತು ಅಂದ್ರೆ ಇದು ಹಿಟ್ ಆಗಕ್ಕೇನು ಬಹಳ ಟೈಮ್ ಅಂತೂ ತಗೊಳ್ಳೋದಿಲ್ಲ. ಚೀನಾದವರು ನಿಮ್ಗೆ ಗೊತ್ತು ಯಾವ ತರ ಪ್ಲಾನ್ ಮಾಡಿ ಏನೇನ್ ಸಕ್ಸಸ್ ಮಾಡ್ಕೋಬೇಕು, ಅವರಿಗೆ ಫಾರ್ಮುಲಾಗಳಂತೂ ಹೇಳ್ಕೊಡ್ಬೇಕಂತೂ ಇಲ್ವೇ ಇಲ್ಲ. ಹಾಗಾಗಿ ಅಪ್ಲಿಕೇಶನ್ ಬಂದ್ರೆ ಕ್ರಿಯೇಟರ್ಸ್ ಗಳಿಗಂತೂ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಇಲ್ಲ ಗುರು, ನಿಜವಾಗ್ಲೂ ಹೆಂಗಾಗಿದೆ ಅಂದ್ರೆ ಕ್ರಿಯೇಟರ್ಸ್ ಗಳು ಯೂಟ್ಯೂಬ್ ಅಲ್ಲಿ ಬೆಳೆಯಕ್ ಸಾಧ್ಯನೇ ಇಲ್ಲ. ಈ ಎಲ್ಲ ಏನಾಗಿದೆ ಅಂದ್ರೆ ಯೂಟ್ಯೂಬ್ ಇಂದ ಎಲ್ಲ ಇನ್ಸ್ಟಾಗ್ರಾಮ್ಗೆ ಶಿಫ್ಟ್ ಕೂಡ ಆಗಿದೆ. ಅದಾದ್ಮೇಲೆ ಬ್ರಾಂಡ್ಸ್ ಗಳು ಕೂಡ ಅಷ್ಟೇ ಯೂಟ್ಯೂಬ್ ನ ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಶಿಫ್ಟ್ ಕೂಡ ಆಗಿದೆ. ಅದಾದ್ಮೇಲೆ ಯೂಟ್ಯೂಬ್ಗೆ ಅರ್ಧಕ್ಕರ್ಧ ಕ್ರಿಂಚ್ ಕಂಟೆಂಟ್ ಗಳೇ ತುಂಬೋಗ್ಬಿಟ್ಟಿದೆ. ಹಾಗಾಗಿ ಇದ್ರ ಬದಲಾಗಿ ಒಂದು ಆಲ್ಟರ್ನೇಟಿವ್ ಅಪ್ಲಿಕೇಶನ್ ಬೇಕೇ ಬೇಕಾಗಿತ್ತು. ಹಾಗೆ ಈಗ ಬಿಲಿ ಅಂತ ಒಂದು ಅಪ್ಲಿಕೇಶನ್ ಕೂಡ ಬರ್ತಾ ಇದೆ. ಸೊ ಗೊತ್ತಿಲ್ಲ ಇದು ಯಾವಾಗ ರಿಲೀಸ್ ಆಗುತ್ತೆ ಏನೋ ಅನ್ನೋದು ಅಫಿಷಿಯಲ್ ಡೇಟ್ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ಯಾವಾಗ ರಿಲೀಸ್ ಆಗುತ್ತೆ ಐ ಥಿಂಕ್ ಈ ವರ್ಷದ ಒಳಗೇನಾದ್ರು ರಿಲೀಸ್ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಈ ಇಯರ್ ಒಳಗೆ ರಿಲೀಸ್ ಕೂಡ ಆಗುತ್ತೆ. ಅದಾದ್ಮೇಲೆ ತುಂಬಾ ಈಜಿಗೆ ಅದನ್ನ ಯೂಸ್ ಕೂಡ ಮಾಡ್ಬೋದು. ಮತ್ತೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿ ತುಂಬಾ ಈಜಿಗೆ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ನೋಡೋಣ ಯಾವಾಗ ರಿಲೀಸ್ ಆಗುತ್ತೆ ಏನು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ ಪ್ರಕಾರ ಈ ಒಂದು ಬಿಲಿ ಅಪ್ಲಿಕೇಶನ್ ಇಂಡಿಯಾಗೆ ಬರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲೇ ಆರಾಮಾಗಿದ್ದೀರಾ ನೋಡ್ಕೊಂಡು, ಇಲ್ಲ ಕ್ರಿಯೇಟರ್ಸ್ ಗಳು ಹೇಗೆ ಅಂತ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಾಮೆಂಟಿಗೆ ಹಾಕ್ಬಿಡಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.